ಎತ್ತು ಏನಪ್ಪ ಬಂದಿಲ್ಲ ಏನಿಲ್ಲ. ಎಲ್ಗನ ಹುಡಿಕೊಂಡು ಹೋಗೋಣ ಅಂದರೆ ಎಲ್ಗಂತ ಹುಡಿಕೊಂಡು ಹೋಗೋಣ ಅನ್ನಿಸ್ತೈತೆ. ಇವು ಅತ್ತೆನ ಕಳಿಸಿದ್ದೀನಿ, ಇವು ಅತ್ತೆನೂ ಎತ್ತ ಹೋತು. ಇಡತ್ತಾದ್ರೂ ಮಂತಕ್ಕೆ ಬಂದಿಲ್ಲ ಏನಿಲ್ಲ. ಬೈವಾದಂಗೆ ಆಗುತ್ತೆ. ಎಲ್ಲ ಎಲ್ಲಿ ಕಳೀತಾನ ಮನೇನ ಎಲ್ಲ ಅಡ ಇಕ್ತಾನಮ್ಮಂಗೆ ಆಗುತ್ತೆ ನನಗೆ. ಆಮೇಲೆ ಮನೇನೂ ಒಂದಿಟ್ಟು ಇರೋದು ಒಂದಿಟ್ಟು ಮನೇನೂ ಕಳ್ಕೊಂಡ್ರೆ ನಾನು ಏನು ಮಾಡಲಿ. ಹೆಂಗ ಇವಾಗ ಒಂದಿಟ್ಟು ಗೂಡು ಮಾಡ್ಕೊಂಡಿದ್ದೀವಿ. ಸೋರ್ದಂಗತ್ತ ನಿಮ್ದಂಗೆ ಮನೆ ಕೆಮ್ಮಕ್ಕಂತೇಳಿ ಹೆಂಗನ ಒಂದಿಷ್ಟು ಮನೆ ಕಟ್ಕೊಂಡಿದ್ದೀವಿ. ಇವಾಗ ಏನು ಮಾಡ್ತಾನೋ ಏನಪ್ಪ ಇವನು ಅಮ್ಮಂಗೆ ಆಗ್ತೈತೆ ಹೋಗತ್ತೆ. ಯಪ್ಪ ದೇವ್ರಿ ಡೇಸ್ಪೆಟ್ ಆಡೋದು ಒಂದು ಹಬ್ಗಳಾಗಿ ಬಂದರೆ ತಲೆ ನೋವಪ್ಪ. ಹೆಣ್ಮಕ್ಳಿಗೆ ಗಂಡಸರು ನ್ಯಾಯದಾರ ಆದರೆ ಒಂದು ಪರವಾಗಿಲ್ಲ. ಬರೀ ಈಗ ಇಂಥವು ಆಡಿ ಇಂಥ ಕಳಿಯಾರಾದರೆ ಎಷ್ಟು ಬೇಜಾರಾಗುತ್ತೆ. ಅವ್ರು ತರೋದು ಬೇಡ, ಅವ್ರು ಕೊಡೋದು ಬೇಡ. ನಾನು ಹೇಳಿದ್ದೀನಿ ಕೊಡೋದು ಬೇಡ, ನೀನು ತಗೊಂಡೋಗೋದು ಬೇಡ. ಸುಮ್ಮನೆ ನಾವು ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ಕೊಂಡು ನಾವು ಇರೋ ಸಾಲ ತೀರಿಸ್ಕೊಂಡು ಬುದ್ಧಿವಂತಿಕೆಯಿಂದ ಇರೋಣಪ್ಪ ಅಂತ ಹೇಳಿ ಎಷ್ಟು ಬುದ್ಧಿವಾದ ಹೇಳಿದ್ದೀನಿ. ಬುದ್ಧಿ ಹೇಳಿದ ಮೇಲೂ ಆವಾಗಲೇ ಹೋದ ನೀನು ಇಡತ್ತಾದ್ರೂ ಪತ್ತಿಲ್ಲ. ಎತ್ತೋದ್ನೋ ಏನೋ ತಲೆ ನೋವಾಗೈತೆ ಹೋಗತ್ತಲ್ಲ ನನಗಂತೂ. ಏನು ಮಾಡೋಣಪ್ಪ ಇಂಥವ್ರನ್ನ ಕಟ್ಕೊಂಡು ನಮ್ಮಂಗೆ ಅವತ್ತು ಆಸೆಲಿ ಆ ಸಂಗೀತನ ಗಂಡಂಗೆ ನೋಡಿದ್ರೆ ಎಷ್ಟು ಬುದ್ಧಿವಂತರಪ್ಪ ಅವರು. ಹಿಂಗೆಲ್ಲ ಹೋಗಿದ್ರೆ ಅವ್ರು ಹಿಂಗೆ ಮಾಡಾರೆ ಅನ್ನಿಸ್ತೈತಿ. ಇವನಿಗೆ ಇಂಥವೆಲ್ಲ ಮಾಡ್ಕೊಂಡಿರತ್ತೆ ಮತ್ತು ಇವನು ಹಿಂಗೆ ಹಾಳಾಗೋಗಿರತ್ತಾಗ. ಅವ್ರು ಬುದ್ಧಿವಂತರಾಗ್ಯವ್ರೆ, ಬುದ್ಧಿವಂತಿಕೆಯಿಂದ ಅವ್ರ ಬುದ್ಧಿ ಅವ್ರ ಕೈಯಾಗಿ ಇಕ್ಕೇನು ಮಾಡಿದ್ರೆ ಅದಕ್ಕೆ ಮತ್ತು ಯಾವನೇನು ಮಾಡೋಕ್ಕಾಗಲ್ಲ ಅಂತ ಹೇಳೋದು. 1000 ಜನ ಕೆಡ್ಸಾರ ಇದ್ರೂ ನಮ್ಮ ಬುದ್ಧಿ ನಮ್ಮ ಕೈಯಾಗಿದ್ರೆ ಯಾರಿಗೇನು ಕಿತ್ಕೊಂಬಕ್ಕಾಗಲ್ಲ ಅಂಬೋದು ಇದಕ್ಕೆ. ಮತ್ತೆ ಭಾರತೆ ಸಿಕ್ಕಿದ್ರೆ ನೀನು ಹತ್ಲಾಗೆ ಹೋದಮ್ಮ. ಪೊಲೀಸ್ನವ್ರು ಹಿಡ್ಕೊಂಡು ಹೋದ್ರಂತ ಕಣಿ ನಮ್ಮ ಪಾಪನ ಮನಪ್ಪನ. ಪೊಲೀಸ್ನವ್ರು ಹೇಳ್ಕೊಂಡು ಹೋದ್ರಂತೆ. ಪೊಲೀಸ್ನವ್ರ ಕೈ ಸಿಗೆ ಬಿದ್ದಿದ್ದಂತಲ್ಲೆಲ್ಲ ಡೇಸ್ಪೆಟ್ ಆಡ್ತಾ ಕುಕ್ಕಣಿದ್ರಂತೆ. ಅಲ್ಲೆಲ್ಲ ರಾಮಣ್ಣರ ಹೊಲ್ದಾಗ ಎಲ್ಲನ ಸಿಗೆ ಬಿದ್ರಂತೆ. ಹೇಳ್ಕೊಂಡು ಅದೇ ಹೋಗ್ಯವ್ರು ಜಿಪ್ನಾಗ ತುಂಬ್ಕೊಂಡು ಕರ್ಕೊಂಡೋಗ್ಯಾರ ಪೊಲೀಸ್ನವರು. ಕರ್ಕೊಂಡು ಅದೇ ಹೋಗ್ಯವ್ರಂತೆ. ಅಯ್ಯೋ ದೇವ್ರೆ, ನಾನು ಅದಕ್ಕೆ ಬಡ್ಕೊಂಡೆ ಬೇಡ ಕಣಪ್ಪ ಬೇಡ ಕಣಪ್ಪ ಅಂತ ಎಷ್ಟು ಬಡ್ಕೊಂಡ್ರಿ ನನ್ನ ಮಗ ಯಾಕಿಂತ ಮಾಡಿದ್ನತ್ತು. ಹೋಗತ್ಲಾಗಿ ಇದೊಳ್ಳೆ ಸವಾಸ ಆಯ್ತಲ್ಲಪ್ಪ ಸ್ವಾಮಿ. ಹೋಗತ್ತ ಅವನು ಏನು ಆಡ್ತಿರ್ಲಿಲ್ವಂತೆ, ಸುಮ್ಮನೆ ನೋಡ್ತಾ ಕುಕ್ಕೊಂಡಿದ್ನಂತ. ಅಂತ ದುಡ್ಡು ಎಲ್ಲ ಐತಿ ಅವಳು ಆಡಕ್ಕೆ ಹೋಗಾಕೆ. ಸುಮ್ಮನೆ ನೋಡಕ್ಕೆ ಹೋಗಿದ್ನಂತಿ. ನೋಡಪ್ಪ ನೋಡಕ್ಕೆ ಹೋಗಾರ ನಿಡ್ಕೊಂಡು ಆಡಕ್ಕೆ ಬಂದಾರನ್ನ ಬಿಟ್ಟರು ನೋಡಕ್ಕೆ ಬಂದಾರ ನಿಡ್ಕೊಂಡ್ರು ಅಂತಾರಲ್ಲ ಹಾಗೆ ಇವ್ನು ನೋಡಕ್ಕೆ ಹೋದಾರನ್ನ ಹೇಳ್ಕೊಂಡು ಅದೇ ಹೋಗ್ಯವ್ರಂತ ಪೊಲೀಸ್ನವರು. ಯಾಕೆ ಬಂದಿದ್ಯಾ ಇಲ್ಲಿ ಲೋಪರ್ ನನ್ನ ಮಗನ ಅಂತಕ್ಕೆ ಹೇಳ್ಕೊಂಡು ಅದೇ ಹೋಗ್ಯವ್ರಂತೆ. ಹೋಗತ್ತ ಇದೊಳ್ಳೆ ಸವಾಸ ತಿಂತಾದ್ರಾಗ. ಅಮ್ಮ ನಾವು ಈ ತಿಂಗಳು ಹಂಗಾದ್ರೆ ಕಟ್ತಂಗೇನೆ. ಈ ತಿಂಗಳು ನಾವು ಸರಿಯಾಗಿ ಕಟ್ತೀವಿ ಬ್ಯಾಂಕ್ ಲೋನ್. ಹಿಂಗಂದ್ರೆ ಯಪ್ಪ ಇನ್ನೇನು ಅಯ್ಯಪ್ಪನ ಪೊಲೀಸ್ನವ್ರು ಹೇಳ್ಕೊಂಡು ಹೋಗಿದ್ದಾರೆ ಅಂದರೆ ದುಡ್ಡು ಕಟ್ಟೋಟು ಬಿಡಿಸ್ಕೊಡ್ಬೇಕು. ದುಡ್ಡು ಎಲ್ತತ್ತೀಯ, ಬ್ಯಾಂಕ್ ಲೋನ್ ಬೇರೆ ಕಟ್ಟಬೇಕು. ಏನು ಮಾಡೋಣಪ್ಪ ಮಂಗಾಗೈತೆ ಬಿಡು. ಹೇಳ್ಕೊಂಡು ಹೋದ್ರೆ ಹೋಗ್ಲಿ ಹೇಳಿ ಇನ್ನೇನು ಮಾಡೋಣ. ಹಂಗೆ ಬಿಡೋಕ್ಕಾಗುತ್ತೆ. ನಿನ್ನೆ ಒಂದು ಕಥೆಯಮ್ಮ ಹಂಗೆ ಬಿಟ್ಟರೆ ಯಾರನ್ನ ಏನಂತಾರೆ ನಮ್ಮನ್ನು. ನೋಡಪ್ಪ ಮಾವನ ಪೊಲೀಸ್ನವ್ರು ಹೇಳ್ಕೊಂಡು ಹೋಗ್ಯಾರೆ, ಹೇಳ್ಕೊಂಡು ಹೋಗಿದ್ರು ಇವಳು ತಲೆ ಕೆಡಿಸ್ಕೊಂಬಲ್ಲ ಅವನು ತಲೆ ಕೆಡಿಸ್ಕೊಂಬಲ್ಲ ಅಂತ ಹೇಳಿ ಬೈಕೆಂಬ್ತಾರೆ ಜನ. ಯಾಕೆ ನೀನು ಹಿಂಗೆ ಮಾತಾಡ್ತೀಯ? ಹೋಗಿ ಬಿಡಿಸ್ಕೆ ಬರಬೇಕು. ಯಾಕೋ ರಾಜಕಯ್ಯ ಏನಾಯಿತು? ಯಾಕೆ ಬೇಜಾರಾಗಿದ್ದೀರ? ಅತ್ತೆ ಸಸಿ ಇಬ್ಬರಳು ಏನೋ ಪಾಪ ಅವನು ಈಸ್ಪೆಟ್ಟು ಆಡಾರನ ನೋಡಕ್ಕೆ ಹೋಗಿದ್ದಂತ ಅಷ್ಟೇನಲ್ಲಿ ಈಸ್ಪೆಟ್ಟು ಆಡತ್ತಾಗೆಲ್ಲನ ನೋಡ್ತಿದ್ನಂತ. ಅಂತ ದುಡ್ಡು ಇಲ್ಲ. ಇವಳನ್ನ ದುಡ್ಡು ಕೇಳ್ದ, ದುಡ್ಡಿಲ್ಲಪ್ಪನಂತಾಗೆ ಅಂತ ಅಂದ್ಲು. ಸುಮ್ಮನೆ ನೋಡಕ್ಕಂತ ಹೋಗಿದ್ನಂತೆ. ಪೊಲೀಸ್ನವ್ರು ಅವನ್ನೇ ಹೇಳ್ಕೊಂಡು ಹೋಗ್ಯವ್ರಂತೆ. ಅದಕ್ಕೆ ಏನು ಮಾಡೋಣಪ್ಪ ಅನ್ನಿಸ್ತೈತಿ. ಇವತ್ತು ದುಡ್ಡು ಇಲ್ಲದ ಕಾಲದಾಗಿಂತವ ಆದರೆ ಎಲ್ಲ ಸವಸಪ್ಪ ಅಮ್ಮಂಗಾಗ್ತೈತೆ ಕಣೆ ಭಾಗ್ಯಮ್ಮ. ಮತ್ತು ಯಾರ್ಯಾರನ್ನ ಹೇಳ್ಕೊಂಡು ಹೋದ್ರು ಊರಾಗೆ ಒಂದು 5-6 ಜನನ ಪೊಲೀಸ್ನವ್ರು ಹೇಳ್ಕೊಂಡು ಹೋಗ್ಯವ್ರಿ ಅಂತ ಹೇಳಿ ಮಾತಾಡ್ತಿದ್ರಮ್ಮ. ಒಂದು 5-6 ಜನ ಸಿಗೆ ಬಿದ್ದವ್ರಂತೆ. ಬಂದ್ರಂತೆ ಪೊಲೀಸ್ನವರಲ್ಲೆಲ್ಲ ಆಡ್ತಾ ಕುಕ್ಕಂಡವ್ರಿ ಹೇಳ್ಕೊಂಡು ಹೋಗ್ಯವ್ರಂತೆ ಅಂತ ಮಾತಾಡ್ತಿದ್ರಪ್ಪ. ಹಂಗಾರೆ ನಿಮ್ಮ ಹುಡ್ಗನ ಹೋಗ್ಯವನೇನು? ಹೋಗಿ ಅನ್ಕೊಂಡು ಭಾಗ್ಯಮ್ಮ. ಏನು ಮಾಡಬೇಕು ಏನೋ ಒಂದು ಗೊತ್ತಿಲ್ಲ ಕಣೆ. ಇವಾಗ ಇದೊಳ್ಳೆ ಸಾಹಸ ಆತು ಅನ್ನಿಸ್ತೈತೆ. ಯಪ್ಪ ನಮ್ಮ ಹುಡುಗ ಯಾವತ್ತು ಅಂಥವ್ಕೆಲ್ಲ ಹೋಗ್ತಿರ್ಲಿಲ್ಲ. ಇವಾಗ ಅದು ತಲೆ ಕೆಡಿಸ್ಕೊಂಡು ಬೇಡಮ್ಮ ತಾಯಿ ಬೇಡ. ಹೋಗತ್ತ ಉಪವಾಸ ಇರಲಿ, ನಿಮ್ದೇಗಿರ್ಬೇಕಮ್ಮ ತಾಯಿ. ಉಮ್ಲಿ ಉಪವಾಸ ಇರಲಿ, ನಿಮ್ದು ಮುಖ್ಯ. ನಿಮ್ದಿಲ್ಲ ಅಂದ್ರೆ ಏನು ಮಾಡಿರಿ ಏನಕ್ಕೆ ಬಂದಂಗೆ ತಗ. ನನ್ನ ದುಡ್ಡು ಕೇಳ್ತಾನಂತಾಗಿಲ್ಲಪ್ಪ ಅಂದಕ್ಕೆ ಇವಾಗ ಕೂಡ ಅವನ್ನ ಆಡ ಇಕ್ಕಿ ತಗೊಂಬತ್ನಿ ಗೆತ್ಕೊಂಬತ್ನಿ ಅಂತ. ನಾನು ಬೇಡ ಸುಮ್ಕಿರೋ ಅಂತೇಳಿ ಒಳ್ಳೆ ಮಾತನಾಗೆ ಹೇಳಿ ಕಳಿಸಿದ್ದೀನಿ. ನೋಡಕ್ಕ ಒಳ್ಳೆ ಮಾತನಾಗ ಹೇಳಿ ಕಳಿಸಿದ್ರೆ ಹಿಂಗೆ ಮಾಡಿದ್ರೆ ಎಷ್ಟು ಬೇಜಾರಾಗುತ್ತೆ. ಇವಾಗ ಎಲ್ಲಿಂದ ತರಲಿ ಹೇಳು ದುಡ್ಡು ಬಿಡಿಸ್ಕೊಬರೋಕ್ಕೆ? ನಮ್ಮ ಅಪ್ಪ ನಮ್ಮ ಅಮ್ಮನೇ ಇವಾಗ ನಮ್ಮನ್ನ ಯಾತ್ಕೊಂಡು ಹುಡುಗನ್ನೇ ಓದಿಸ್ತಾರೆ. ಹುಡುಗಗೆ ಬಟ್ಟೆ ತಂದವ 2 ಜೊತೆ. ಆ ಹುಡುಗನ ನೋಡ್ಕೊಂಡು ನಮ್ಮ ಹುಡುಗನ್ನ ಅವ್ರ ಪಾಡಿಗೆ ಅವರು ಇದ್ದಾರೆ. ನಾವು ಇವಾಗೆಲ್ಲ ಅವ್ರನ್ನ ಕೇಳಕ್ಕೆ ಹೋದ್ರೆ ಮಕ್ಕಳು ತರ್ಕೊಳಕ್ಕ ಯಾತನ ಕೇಳಕ್ಕೆ ಹೋದ್ರೆ ಇರೋಣ ಹುಡುಗಗೆ ಒಂದು ಬಟ್ಟೆ ತಂದಿಲ್ಲ, ಒಂದು ಜೊತೆ ಬಟ್ಟೆ ತಂದಿಲ್ಲ. ಹುಡುಗನ ಎಂದೆಂದೋ ಮನೆಗೆ ಕರ್ಕೊಂಡು ಹೋಗಿಲ್ಲ ಅಂತಾರೆ. ಅದು ಕರೆದ್ರೂ ಬರಲ್ಲ ಅಕ್ಕ. ಎಷ್ಟಾನ ಕರಿ ಬರಲ್ಲ ನಮ್ಮ ಹುಡುಗ. ಅಯ್ಯಪ್ಪ ಅದು ಯಾಕಯ್ಯ ಅಲ್ಲಿ ಐತೆ ಅದಕ್ಕೆ ರೂಢಿ ಇಲ್ಲ ಏನಿಲ್ಲ, ಬರೋದೇ ಇಲ್ಲ, ಸರಿಯಾಗಿ ಮಾತಾಡ್ಸೋದೇ ಇಲ್ಲ ನಮ್ಮನ್ನು. ಅಪ್ಪ ನಮ್ಮ ಸನಕ್ಕೆ ರೂಢಿಯಾಗೈತೆ ಅಲ್ಲೇ ಐತಿ. ಇರೋಣ ಮಗುಗೆ ಬಟ್ಟೆ ತರೋಕ್ಕೆ ಯೋಗ್ಯತೆ ಇಲ್ಲ ಕಣಕ್ಕ. ನಮಗೆ ಬಟ್ಟೆ ತರೋಕ್ಕಾಗಲಿಲ್ಲ. ಏನು ಮಾಡೋಣ? ಅಯ್ಯಪ್ಪ ಬಡ್ಕೊಂಡೆ ಬೇಡ ಬೇಡ ಅಂತ ಹೇಳಿ ಇನ್ನು ಲೋನ್ ಬೇರೆ ಕಟ್ಟಬೇಕು. ಇವಾಗ
ಎಲ್ಲಿಂದ ತಗೊಂಬರ್ಲಿ ಹೇಳಮ್ಮ ಇವಾಗ ದುಡ್ಡು ಕಟ್ಬಿಡಿಸಿ ಬರ್ಬೇಕು ಸುಮ್ಮನೆ ಆಗಲ್ಲ ಎಲ್ಲೋದ್ರು ದುಡ್ಡು 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 ಬೇಕಮ್ಮ ಎಲ್ಲೋದ್ರೂ ಅದಕ್ಕೂ ಇದಕ್ಕೂ ದುಡ್ಡು ಕೇಳ್ತಿರ್ತಾರೆ ಅವ್ರಿಗೂ ಒಂದಿಟ್ಟು ಕೈ ಬಿಸಿ ಮಾಡಿದ್ರೆ ತಾನೇ ಅವರು ಬಿಡೋದು ವಾಪಸ್ಸು ಕೈ ಬಿಸಿ ಮಾಡಲಿಲ್ಲ ಅಂದರೆ ಎಲ್ಲಿ ಬಿಡ್ತಾರೆ ಹೇಳು. ಏ ಸಿಂಧು ಸಿಂಧು ನಿನ್ನ ಗಂಡನ್ನ ಪೊಲೀಸ್ನವ್ರು ಹೇಳ್ಕೊಂಡು ಹೋಗಿವ್ರಂತೆ ಕಣಿ. ಕರ್ಕೊಂಡು ಹೋಗ್ಲೇಳು ಬಿಡು ಇನ್ನೇನು ಮಾಡೋಣ. ಹೋಗ್ಲೇಳು ಹೋದ್ರೆ ಮತ್ತೆ ಬುದ್ಧಿ ಕಲ್ಕೊಂಬಂದು ನಾವು ಹೇಳಿದರೆ ಅವ್ರಿಗೆ ಅರ್ಥ ಆಗಲ್ಲ ಯಾಕೆ ಹೇಳ್ತಾರೆ ಏನು ಎತ್ತ ಅಂತೇಳಿ ಅರ್ಥ ಮಾಡ್ಕೊಂಬಲ್ಲ. ಯಾಕೆ ಹೇಳ್ತಾರಪ್ಪ ನಮ್ಮ ಒಳ್ಳೇದಕ್ಕೆ ತಾನೇ ಅವ್ರು ಹೇಳ್ತಿರೋದು ಅಂತ ಸ್ವಲ್ಪನಾದ್ರೂ ಅವ್ರು ಅರ್ಥ ಮಾಡ್ಕೊಂಬಲ್ಲ. ನಮ್ಮ ಮನೆ ಹೇಳೋನಾದ್ರೂ ಹೇಳ್ಕೊಂಡು ಹೋಗಿಲ್ಲ. ಹೋಗಿ ಹೋಗಿ ನಿನ್ನ ಗಂಡನ್ನ ಹೇಳ್ಕೊಂಡು ಹೋಗಿ ಅವರಲ್ಲಿ ಹೇಳ್ಕೊಂಡು ಹೋಗ್ಲಿ ಅಂತ ಸುಮ್ಮನೆ ಆಗ್ತಿದ್ದೆ. ಅವನೇನು ನನಗೆ ನಿನ್ನು ಏನೂ ಮಾಡಿಲ್ಲ. ಏನು ಮಾಡೋಣ ಇದೊಂದಿಟ್ಟು ಬ್ಯಾಂಕ್ ಲೋನ್ ಹೆಂಗಾನ ತಿಂದು ಕಟ್ಕೊಂಡಾದ್ರೂ ಅಲ್ಲೂ ಇಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಒಂದಿಟ್ಟು ದುಡಿತಾನೆ ಒಂದಿಟ್ಟು ಹೆಂಗೆ ಕೊಡ್ತಾನೆ ಅಂತ ಒಂದು ಇದಕ್ಕೋಸ್ಕರನಾದ್ರೂ ಅವನು ಇರಬೇಕು ಅಂತ ಅಮ್ಮಂಗೆ ಆಗ್ತೈತಿ. ಏನು ಮಾಡೋಣ ನನ್ನ ಕೈಲೇ ಬ್ಯಾಂಕ್ ಲೋನ್ ಕಟ್ಟೋಕ್ಕಾಗಲ್ಲ. ತಿರುಗಿ ಮನೆ ಯಾರಾನ ಬ್ಯಾಂಕ್ನಾಗ ಬಂದುಬಿಟ್ಟು ಇದು ಮಾಡಿಬಿಟ್ರೆ ಕಷ್ಟ ಆಗುತ್ತೆ. ಅದಕ್ಕಾಗಿ ಏನು ಮಾಡೋಣಪ್ಪ ಅನ್ನಿಸ್ತೈತಿ. ಏನು ಮಾಡಬೇಕು ಏನೊಂದು ಗೊತ್ತಾಗ್ತಿಲ್ಲ. ಹೇಳ್ಕೊಂಡು ಹೋಗ್ಯವ್ರಂತೆ. ಅದೇ ಮತ್ತೆ ಅವನಿಗೆ ಬುದ್ಧಿ ಬೇಡವೇನಮ್ಮ. ಅಯ್ಯೋ ನಾನು ನೋಡಿದ್ರೆ ಸಾಲ ಮಾಡ್ಕೊಂಡನಲ್ಲಪ್ಪ ಬ್ಯಾಂಕ್ ಲೋನ್ ಅದು ಕಟ್ಟಬೇಕು ದುಡಿಬೇಕು ಅಂತೇಳಿ ಅಲ್ಲಿ ಹೆಂಡ್ತಿನ ಆತಮ್ಮ ಮನೆಯ ಸೇರ್ಕೊಂಡು ಎತ್ತು ಹೋಗಿಲ್ಲ. ಅವ್ನು ದುಡಿಯೋಕ್ಕೆ ಹೋಗಿಲ್ಲ ಕಣೆ ಭಾಗ್ಯಮ್ಮ. ಇನ್ನು 10 ದಿವಸನೇ ಆಗ್ತಾ ಬಂತು ಕೆಲಸಕ್ಕೆ ಹೋಗಿಲ್ಲ. ಅಲ್ಲ ಅಂಗಡಿನೇ ತೆಗ್ದಿಲ್ಲ. ತೆಗೆದ್ರೆ ತಾನೇ ನಮ್ಮ ವ್ಯಾಪಾರ ಆಗೋದು. ಒಳ್ಳೆ ಅಂಗಡಿ ಹಬ್ಬಗಳ ಬಾಕ್ಲಾಕೊಂಡು ಒಳ್ಳೆ ಅಂಗಡಿ ಹಬ್ಬಗಳಾಗೆ ಚೆನ್ನಾಗಿ ವ್ಯಾಪಾರ ದುಡ್ಡು ಇರ್ತಾವೆಲ್ಲನ ಸೂಪರ್ ವಿಮಲ್ ತಾಮರು ಬೀಡಪಡ ತಾಮರು ಮಸ್ತ ಖರ್ಚಾಗ್ತಾವೆ ಕಣೆ. ಹೋಗಿ ಮಾಡ್ದಿಲ್ಲದ್ಕಿಲ್ಲ ಅಂಗಡಿನ ಚೆನ್ನಾಗಿ ವ್ಯಾಪಾರ ಆಗುತ್ತೆ. ಒಳ್ಳೆ ಜಾಗದಾಗ ಐತೆ ನೋಡು. ಮಾಡ್ಕೊಂಡು ಹೋಗ್ದಲ್ಲಿ ಏನಾಗೈತೆ ಅವನಿಗೆ ಅಂಗಡಿ ಆಗುತ್ತೆ ಕಣಕ್ಕ. ಏನು ಮಾಡೋಣ ಇವಾಗ ಅಂತ ಬುದ್ಧಿ ಮಾಡ್ತಿರೋದು ಆಗ್ತೈತೆ ಅಂಗಡಿ ನಿಜವಾಗ್ಲೂ ಭಾಳ ಚೆನ್ನಾಗಿ ಆಗ್ತೈತೆ ಮಾಡಿರಿ ಎಲ್ಲ ಐತಿ. ಇವಾಗ ಹಬ್ದಾಗ ಹೋಗಿ ತೆಗ್ದಿದ್ದೆ ಮಸ್ತ್ ದುಡ್ಡು ಆಗೋದು. ಎಲ್ಲದಕ್ಕೂ 5-10 ರೂಪಾಯಿ ಮಸ್ತ್ ತಗೊಂಡೋಗ್ತಾರೆ. ಒಬ್ಬೊಬ್ರು 50 ರೂಪಾಯಿ ಗಟ್ಟಲೆ ತಗೊಂಡೋಗ್ತಾರೆ. ಬೇಡ ಎಲ್ಲ ಸಕ್ಕತ್ತ ಖರ್ಚಾಗುತ್ತೆ. ಯಾಕಂದರೆ ಇವಾಗ ಹಬ್ಬ ಬೇರೆ ಬಂದಿತ್ತಲ್ಲ ಜನ ಎಲ್ಲ ನಾವು ಬೆಂಗಳೂರಿಂದ ಬೇರೆ ಬಂದಿರ್ತಾರೆ. ಎಲ್ಲ ಸಕ್ಕತ್ತ ತಗೊಂಡೋಗ್ತಾರೆ. ಚೆನ್ನಾಗಿ ಆಗೋದಪ್ಪ ವ್ಯಾಪಾರ. ಹೋಗಿ ಮಾಡ್ದಿಲ್ಲದ್ಕಿಲ್ಲ ಏನು ಮಾಡೋಣ ಹೋಗಲ್ಲ ಮಾಡಲ್ಲ ಅಂತ ಹೇಳ್ತಾನಲ್ಲ ಅದಕ್ಕರ್ಧ ಬೇಜಾರು. ಏನು ಮಾಡಬೇಕು ಏನೋ ಒಂದು ಗೊತ್ತಾಗ್ತಿಲ್ಲ. ಹೋಗಿ ಕೆಲಸನೂ ಮಾಡಲ್ಲ ಏನಿಲ್ಲ ಬರೀ ಇಂಥ ಮಾಡ್ಕೊಂಡು ಕೂಕೊಂಡ್ರಿ ಏನು ಮಾಡೋಣಪ್ಪ ಶಿವನೇ ದೇವ್ರೆ ಅಮ್ಮಂಗಾಗೈತೆ ನನಗಂತೂ. ಅಲ್ಲ ಅವನಿಗೆ ಬುದ್ಧಿ ಬೇಡ್ವಿ. ಸುಮ್ಮನೆ ದುಡಿಯೋಕೆ ಹೋಗ್ದಲ್ಲ ಅದನ್ನ ಯಾಕೆ ಆಡಕ್ಕೆ ಹೋಗಿದ್ದಮ್ಮ. ನಾನು ಹೇಳ್ದೆ ಕಣಕ್ಕ ಬೇಡ ಬೇಡ ಅಂತೇಳಿ ಎಷ್ಟು ಹೇಳಿದೆ ಗೊತ್ತೇ. ಎಷ್ಟು ಹೇಳಿದ್ರು ಕೇಳ್ದಿಲ್ದಾರನ್ನ ಏನು ಮಾಡೋಣ. ನಾನು ಬೇಡ ಅಂತ ಹೇಳಿದೆ ನಮ್ಮ ಅತ್ತೆನೂ ಬೇಡ ಅಂತ ಹೇಳ್ದು. ಅಲ್ಲ ಯಾರು ತಾನೇ ಇವಾಗ ಬೇಡ ಅಂದಂಗಿರ್ತಾರೆ ಹೇಳಿ ಎಲ್ಲರೂ ಹಂಗೆ ಹೇಳೋದು. ಬೇಡ ಅಂತಲೇ ಹೇಳೋದು. ಏನು ಮಾಡೋಣ ಅವನು ಅರ್ಥ ಮಾಡ್ಕೊಂಬಿಲ್ಲದ. ನಮ್ಮನ್ನು ಹೇಳ್ಕೊಂಡು ಹೋಗಿದ್ರೆ ಚೆನ್ನಾಗಿರ್ತಿತ್ತು ಅನ್ನಿಸ್ತೈತೆ. ನಮ್ಮನ್ನು ಕರ್ಕೊಂಡು ಹೋಗ್ಬೇಕಾಯ್ತು ಪೊಲೀಸ್ನವರು ಕರ್ಕೊಂಡು ಹೋಗಿದ್ರೆ ಚೆನ್ನಾಗಿರ್ತಿತ್ತು. ಏನು ಮಾಡೋಣಪ್ಪ ದೇವ್ರೇ ಅಮ್ಮಂಗಾಗೈತು ಹೋಗತ್ತ. ಹೆಂಗೆ ಮಾಡೋಣತ್ತ ಇವಾಗ ಇದೊಳ್ಳೆ ಸಾಹಸ ಆಯ್ತಲ್ಲಪ್ಪ. ಏನು ಮಾಡ್ತೀಯಮ್ಮ ಏನು ಮಾಡ್ತೀಯ ನೋಡು. ನನಗೆ ಏನು ಮಾಡಬೇಕು ಏನೋ ಒಂದು ಗೊತ್ತಾಗ್ತಿಲ್ಲ. ನಾನು ಬಡ್ಕೊಂಡೆ ಬೇಡ ಬೇಡ ಅಂತಕ್ಕೆಲ್ಲ ಹೋಗ್ಬೇಡ ಅಂತ ಹೇಳಿ ಬಡ್ಕೊಂಡ್ರು ಕೇಳ್ದಂಗೆ ಎಡ್ಡೆ ಇಸ್ಪೆಟ್ಟು ಆಡೋಕೆ ಹೋಗಿ ಇವಾಗ ಪೊಲೀಸ್ನವರು ಹೇಳ್ಕೊಂಡು ಹೋಗ್ಯವ್ರಲ್ಲ. ಇವಾಗ ಎಷ್ಟು ಬೇಜಾರಾಗ್ತೈತೆ ಗೊತ್ತೇ ನನಗೆ. ಏನು ಮಾಡೋಣಪ್ಪ ಅನ್ನಿಸ್ತೈತೆ ನಿಜವಾಗ್ಲೂ. ಅಷ್ಟು ಬೇಜಾರಾಗ್ತೈತೆ. ಏನು ಮಾಡೋದು ಏನು ಒಂದು ಗೊತ್ತಾಗ್ತಿಲ್ಲ. ನಮ್ಮಪ್ಪ ನಮ್ಮಮ್ಮ ಏನು ಕೇಳಲ್ಲ. ಅವ್ರ ಬೆಲೆನೇ ಕೊಡಲ್ಲ. ಅವರು ಮಾತಾಡ್ಸೋದೇ ಇಲ್ಲ. ಇರೋನೋ ಹುಡುಗರು ನೋಡ್ಕೊಂಬ ಯೋಗ್ಯತೆ ಇಲ್ಲ ನಿಮಗೆ ಅಂತ ಬೈತಾರೆ. ಏನು ಮಾಡೋಣ ಏನೋ ಒಂದು ಗೊತ್ತಾಗ್ತಿಲ್ಲ ಇವಾಗ. ನೋಡ್ತಾ ಇರಿ ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ ಧನ್ಯವಾದಗಳು.